ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಕಾಲದ ಸಾಹಿತ್ಯದ ಕುರಿತು ಮಾತಾಡುವ ಅವಕಾಶ ಇದು. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗಿ ಈಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಹೀಗೆ ಸಮಾಜದ ಎಲ್ಲರ ಬದುಕಿನ ಉನ್ನತಿಗೆ, ಆನಂದಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ಒಂದು ಕಾವ್ಯ ಒಳಗೊಂಡಿದೆ ಎಂದು ಹೇಳುವ ಕವಿಯ ದರ್ಶನ ಅದೆಷ್ಟು ದೊಡ್ಡದು. ಆ ಕವಿಗೆ ಅಂತಹದೊಂದು ಪ್ರೇರಣೆ ವ್ಯಾಸ ಭಾರತದಿಂದ ಸಿಕ್ಕಿದಂತೆ ಅವನಿರುವ ದೇಶ, ಕಾಲ, ಪರಿಸ್ಥಿತಿಯು ಅದಕ್ಕೆ ಅನುಕೂಲವಾಗಿತ್ತು ಎನ್ನುವುದು ಗಮನಿಸಬೇಕಾದ ಸಂಗತಿ. ಪುರುಷಾರ್ಥ ಸಿದ್ಧಿಯೇ ಬದುಕಿನ ಸಾರ್ಥಕತೆ ಎಂದುಕೊಳ್ಳುವುದಕ್ಕೆ ಸಾಮಾನ್ಯ ಪ್ರಜೆಗಳಿಗೆ ಸುರಕ್ಷಿತ ಭಾವ ಬೇಕು. ಶಾಂತಿ, ಸಮೃದ್ಧಿ, ಸಾಮರಸ್ಯಗಳಿದ್ದಾಗ ಮಾತ್ರ ಸಂಸ್ಕೃತಿಯ ವಿಕಾಸ ಸಾಧ್ಯವಾಗುತ್ತದೆ. ಕರ್ನಾಟ ಭಾರತ ಕಥಾಮಂಜರಿಯನ್ನು ಬರೆದ ಕುಮಾರವ್ಯಾಸ ಭಾರತದ ಪುನರುತ್ಥಾನ ಕಾಲದ ಕವಿ. ವಿಶ್ವಾತ್ಮಕವಾದ ಭಾರತೀಯ ದರ್ಶನವನ್ನ ಅಪ್ಪಟ ಕನ್ನಡದಲ್ಲಿ ಬೆಳಗಿದ ಕವಿ. ಕುಮಾರವ್ಯಾಸನಂತೆ ಸಾವಿಲ್ಲದ 1000 ಕಾವ್ಯಗಳನ್ನು ಬರೆದಿದ್ದಾರೆ ಆ ಕಾಲದಲ್ಲಿ. 100 ಕವಿಗಳು, ಶಾಸ್ತ್ರಕಾರರು ವಿಜಯನಗರ ಆಡಳಿತ ಕಾಲದಲ್ಲಿ ಆಗಿ ಹೋದರು. ಅವರೆಲ್ಲರ ಹೆಸರುಗಳನ್ನು, ಅವರೆಲ್ಲ ಬರೆದ ಗ್ರಂಥಗಳನ್ನು ನೆನಪು ಮಾಡಿಕೊಂಡರೆ ನಿಜವಾದ ಭಾರತವನ್ನು ಕಟ್ಟಲು ಬೇಕಾದ ಸ್ಫೂರ್ತಿ ಸಿಕ್ಕುತ್ತದೆ. ನಾವು ನಿಂತ ನೆಲ ಅದೆಂಥ ಪುಣ್ಯಭೂಮಿ ಎನ್ನುವುದು ಅರಿವಿಗೆ ಬರುತ್ತದೆ. 1336ರಿಂದ ಆರಂಭವಾದ ವಿಜಯನಗರದ ಆಡಳಿತ 2.5 ಶತಮಾನಗಳ ಕಾಲ ಬಾಳಿತು. ಮಾನವರ ಬದುಕಿಗೆ ಅನುಕೂಲವನ್ನು ಸೃಷ್ಟಿಸುವ ವಿಜ್ಞಾನ, ತಂತ್ರಜ್ಞಾನಗಳ ಬೆಳವಣಿಗೆ, ಮೌಲ್ಯ ಸ್ಥಾಪನೆ, ಸಂಸ್ಕೃತಿ, ಸಮೃದ್ಧಿಗೆ ಬೇಕಾದ ಕಾವ್ಯ, ಶಾಸ್ತ್ರಗಳ ಅಧ್ಯಯನ, ಅಧ್ಯಾಪನ, ರಚನೆಗಳಿಗೆ ಬೇಕಾದ ಧರ್ಮ ಸಾಮ್ರಾಜ್ಯವೊಂದು ಸ್ಥಾಪಿತವಾಗಿತ್ತು. ಯವನರ ಆಕ್ರಮಣವನ್ನು ಮೆಟ್ಟಿ ನಿಂತು ಸನಾತನ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿದ ಸಾಮ್ರಾಜ್ಯ ಅದು. ಆ ಕಾಲದಲ್ಲಿ ರಚಿತವಾದ ಸಾಹಿತ್ಯಗಳೆಲ್ಲ ಭಾರತದ ಭವಿಷ್ಯತ್ತಿಗೆ ದಾರಿ ತೋರಬಲ್ಲವು. ಉಪಾಸನಾ ಸ್ವಾತಂತ್ರ್ಯಕ್ಕೂ ಸಾಮಾಜಿಕ ಸಾಮರಸ್ಯಕ್ಕೂ ಮಾದರಿಯಾದವು. ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ವಿಪುಲವಾದ ಸಾಹಿತ್ಯ ರಚನೆಯಾಯಿತು. ರಾಜಗುರುಗಳು, ಅರಸರು, ಅರಸು ಮನೆತನದವರು, ಆಸ್ಥಾನ ಕವಿಗಳು, ಪಂಡಿತರು ಎಲ್ಲರೂ ಬರೆದರು. ಜನಪದ ಕಾವ್ಯ ಕಲೆಗಳೂ ಕೂಡ ಸಾಕಷ್ಟು ವಿಕಾಸವಾದವು. ಭಾರತದ ಪಾವನ ಭೂಮಿಯಲ್ಲಿ ಯವನರು ಕಾಲಿಟ್ಟ ದಿನದಿಂದ ಮತೀಯ ಸೌಹಾರ್ದ ಕಲಕಿತು. ಅವರ ದೈವವನ್ನು ನಂಬದವರನ್ನು ಒತ್ತಾಯದಿಂದ ಮತಾಂತರ ಮಾಡುವುದು, ಅದಕ್ಕೆ ಒಪ್ಪದವರ ಜೀವವನ್ನು ಒರೆಸಿ ಹಾಕುವುದು ಮತೀಯ ಕರ್ತವ್ಯವೇ ಆಗಿತ್ತಷ್ಟೇ. ಹೆಣ್ಣು ಮಕ್ಕಳ ಮಾನಹರಣ, ಭಾರತೀಯ ಮಾನಬಿಂದುಗಳ ಮೇಲೆ ನಿರಂತರ ಆಕ್ರಮಣ ಅಂದಿನ ವಾಸ್ತವವಾಗಿತ್ತು. ಆ ಸಂದರ್ಭದಲ್ಲಿ ಸಂಗಮ ಸಹೋದರರಿಗೆ ಸಾಮ್ರಾಜ್ಯ ನಿರ್ಮಾಣಕ್ಕೆ ಮಾರ್ಗದರ್ಶನ ಮಾಡಿದವರು ಋಷಿ ಸದೃಶರಾದ ಮಾಧವ ಸಾಯಣರು. ವಿದ್ಯಾರಣ್ಯರೆಂದು ಪ್ರಸಿದ್ಧರಾಗಿರುವ ಮಾಧವಾಚಾರ್ಯರ ಅಲೌಕಿಕ ವ್ಯಕ್ತಿತ್ವ, ಲೋಕೋತ್ತರ ಚಿಂತನೆಗಳು ಭಾರತದ ಪುನರುತ್ಥಾನಕ್ಕೆ ಕಾರಣವಾದವು. ಸನಾತನ ಸಂಸ್ಕೃತಿಯ ಸಮುದ್ಧರಣಕ್ಕೆ ಬೇಕಾಗಿ ಎಲ್ಲ ಪ್ರತಿಭಾವಂತರನ್ನು ಗುರುತಿಸಿ ಬರೆಯುವುದಕ್ಕೆ ಹಚ್ಚಿದವರು ವಿದ್ಯಾರಣ್ಯರು. ಅವರ ಸಹೋದರರಾದ ಸಾಯಣಾಚಾರ್ಯರ ಕೊಡುಗೆಯೂ ಅಷ್ಟೇ ಮುಖ್ಯವಾದದ್ದು. ಮೊದಲು ಸಂಸ್ಕೃತ ಸಾಹಿತ್ಯದ ಕುರಿತು ಗಮನಿಸಿದರೆ ಅದರ ಬಾಹುಳ್ಯವನ್ನು ಕಂಡು ನಮಗೆ ಅಚ್ಚರಿಯಾಗುತ್ತದೆ. ಒಂದು ಯುಗದ ಸಾಧನೆ ಎನ್ನಿಸಿಕೊಂಡ ವೇದಭಾಷ್ಯ ರಚನೆ ಆ ಕಾಲದಲ್ಲಾಯಿತು. ಮಾಧವ ಸಾಯಣರ ನೇತೃತ್ವದಲ್ಲಿ ಅನೇಕ ಪಂಡಿತರು ತಪಸ್ಸಿನ ಫಲವಾಗಿ ಸಮಗ್ರ ವೇದಭಾಷ್ಯ ರಚನೆಗೊಂಡಿತು. ಕ್ರಿಸ್ತಶಕ ಸುಮಾರು 1360ರಲ್ಲಿ ಆರಂಭಗೊಂಡು 2 ದಶಕಗಳಲ್ಲಿ ಪೂರ್ಣಗೊಂಡ ಈ ಕಾರ್ಯ ಐತಿಹಾಸಿಕವಾದದ್ದು. ಇದು ನಡೆದದ್ದು ಬುಕ್ಕರಾಯನ ಕಾಲದಲ್ಲಿ. ಹಾಗಾಗಿ ಬುಕ್ಕರಾಯನಿಗೆ ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದು ಸಲ್ಲುವಂತಾಯಿತು. ಮಧ್ಯಕಾಲೀನ ಭಾರತದ ಅತ್ಯುನ್ನತ ಶಾಸ್ತ್ರ ಸಾಧನೆ ಎನ್ನಿಸಿಕೊಂಡ ಈ ವೇದಾರ್ಥ ಪ್ರಕಾಶದ ನಿರ್ಮಾಣ ವೇದ ಸಾಧಕರ ಸಾಮೂಹಿಕ ಸ್ಫೂರ್ತಿ ಹಾಗೂ ಒಕ್ಕಟ್ಟಿನ ದುಡಿಮೆಯ ಫಲ. ಈ ಪ್ರಕ್ರಿಯೆಯೇ ಭಾರತೀಯ ವಿದ್ಯಾಕ್ಷೇತ್ರದ ಐತಿಹಾಸಿಕ ಕ್ಷಣ. 4 ವೇದಗಳ 4 ಭಾಗಗಳ ಸಕಲ ಮಂತ್ರಗಳ ಷಡಂಗವೇ ಮುಂತಾದ ಸಮಸ್ತ ವೇದಾರ್ಥ ಸಾಧನಗಳ ಬೆಳಕಿನಲ್ಲಿ ಯಾವೊಂದು ಪದವನ್ನೂ ಬಿಡದೆ ಅಧಿಯಜ್ಞ ಪ್ರಧಾನವಾಗಿದ್ದರೂ ಅಧಿಭೂತ, ಅಧಿದೈವ, ಆಧ್ಯಾತ್ಮಿಕ ಸ್ತರಗಳ ಅರ್ಥ ಸ್ವಾರಸ್ಯವನ್ನು ದಿಗ್ದರ್ಶಿಸುತ್ತಾ
ನಿರ್ಮಿತವಾದ ಈ ವೇದಭಾಷ್ಯವು ಅಕ್ಷರಶಃ ನ ಭೂತೋ ನ ಭವಿಷ್ಯತಿ ಎಂಬ ಮನ್ನಣೆಗೆ ಪಾತ್ರವಾಗಿದೆ ಎಂದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ತಮ್ಮ ವಿಭೂತಿ ಪುರುಷ ವಿದ್ಯಾರಣ್ಯ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅವರೇ ಹೇಳುವಂತೆ ಇದನ್ನು ಕೇವಲ ಶ್ರೌತಯಾಗದ ಪುರೋಹಿತ ಪರಂಪರೆಯ ಸೀಮಿತತೆಯಲ್ಲಿ ಕಾಣುವುದು ಸರ್ವಥಾ ಅಕ್ಷಮ್ಯ. ಆ ಕಾಲದ ಪ್ರತಿಯೊಂದು ಬಗೆಯ ಅಭಿವೃದ್ಧಿಯನ್ನು ಕಂಡರೂ ಅದರ ಹಿಂದಿರುವ ವೇದ ವ್ಯಾಖ್ಯಾನದ ತುಡಿತ ಮಿಡಿಯುತ್ತದೆ. ಅದು ಶಿಲ್ಪವೇ ಇರಬಹುದು, ಸಾಮ್ರಾಜ್ಯ ವಿಸ್ತರಣ ಸಂಗ್ರಾಮವೇ ಇರಬಹುದು. ಇವೆಲ್ಲವುಗಳ ಅಂತರಂಗದಲ್ಲಿ ವೇದವಿದ್ಯೆಯ ಸಾವಯವ ಸಮಗ್ರೀಕರಣ ದರ್ಶನವೇ ಹೊಳೆಹೊಳೆದು ತೋರುತ್ತದೆ. ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ದರ್ಶನ, ಚತುಷ್ಷಷ್ಟಿ ಕಲೆಗಳು, ದಂಡನೀತಿ ಮುಂತಾದ ಎಲ್ಲ ವಿದ್ಯಾಕ್ಷೇತ್ರಗಳು ಮಾಧವ ಸಾಯಣರ ಅಭಿಯಾನದಲ್ಲಿ ತತ್ಸಂಬಂಧವಾದ ಪರಿಯನ್ನು ಕಂಡಾಗ ಮಾತ್ರ ವೇದಾರ್ಥ ಪ್ರಕಾಶವು ಯಾವುದೋ ಒಂದು ಅರಸೊತ್ತಿಗೆ ಪಂಡಿತ ಮಂಡಳಿಯ ಜಡಕಾರ್ಯವಾಗಿ ಶುಷ್ಕ ವಿದ್ವತ್ಕೃತಿಯಾಗಿ ತೋರದೆ ಸಮಗ್ರ ಭಾರತೀಯರ ಅಸ್ಮಿತಾಭಾವದ ಚೈತನ್ಯಪೂರ್ಣ ಯಜ್ಞವಾಗಿ ರಸಮಯ ದಿವ್ಯ ದರ್ಶನವಾಗಿ ಸಾಕ್ಷಾತ್ಕರಿಸುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಡಾಕ್ಟರ್ ಆರ್ ಗಣೇಶ್. ಈ ಹಿನ್ನೆಲೆಯಲ್ಲಿ ಮೂಡಿಬಂದ ಶಾಸ್ತ್ರಕೃತಿಗಳನ್ನು ಗಮನಿಸಬೇಕು. ಮುಸಲ್ಮಾನರ ದಾಳಿಯಿಂದ ದೌರ್ಜನ್ಯಕ್ಕೊಳಗಾದ, ಅತ್ಯಾಚಾರ ಮುಂತಾದ ಘೋರ ಹಿಂಸೆಗಳಿಂದ ಪೀಡೆಗೊಳಗಾಗಿರುವ ಜನತೆಗೆ ಮತ್ತೆ ಬದುಕಿನಲ್ಲಿ ವಿಶ್ವಾಸ ಮೂಡಿಸಬೇಕಿತ್ತು. ಆ ಎಲ್ಲ ಪೀಡಿತರನ್ನು ಮಾತೃಧರ್ಮಕ್ಕೆ ಮರಳಿ ತರುವುದಕ್ಕಾಗಿ ಮತ್ತು ಮನಸ್ಸಿನಲ್ಲಿರುವ ಕೀಳರಿಮೆಯನ್ನು ತೊಡೆದು ವಿಶ್ವಾಸ ಮೂಡಿಸುವುದಕ್ಕಾಗಿ ಪ್ರಾಯಶ್ಚಿತ್ತ ಸುಧಾನಿಧಿ ಸಾಯಣರಿಂದ ರೂಪುಗೊಂಡಿತು. ಇದು ಈಗಲೂ ಅಗತ್ಯವಾದ ಕೃತಿಯೇ ಆಗಿದೆ. ಪ್ರಜೆಗಳಲ್ಲಿ ಧಾರ್ಮಿಕ ವಿಶ್ವಾಸವನ್ನು ಮೂಡಿಸಿದಂತೆ ಬದುಕನ್ನು ಬಯಸಲು ಉತ್ತಮ ಆರೋಗ್ಯವನ್ನು ಕಲ್ಪಿಸುವ ಅಗತ್ಯವನ್ನು ಮನಗಂಡು ನಿರ್ಮಾಣವಾದದ್ದು ಆಯುರ್ವೇದ ಸುಧಾನಿಧಿ. ಇದು ವಿಷದ ವೈದ್ಯಕೀಯ ಕೋಶ. ಶರೀರ ಮಾಧ್ಯಮದಿಂದಲೇ ಸಕಲವನ್ನೂ ಸಾಧಿಸಬೇಕಾಗಿರುವುದರಿಂದ ಆರೋಗ್ಯ ಭಾಗ್ಯಕ್ಕೆ ಶಾಸ್ತ್ರದ ಶಕ್ತಿಯನ್ನು ದೊರಕಿಸಿಕೊಳ್ಳಲಾಯಿತು. ಈ ಸಂಬಂಧದಲ್ಲಿ ರಚಿತವಾದ ಆರೋಗ್ಯಶಾಸ್ತ್ರ ಸಂಬಂಧದ ಇತರ ಗ್ರಂಥಗಳೆಂದರೆ ಶ್ರೀಶೈಲನಾಥನ ಪ್ರಶ್ನೋತ್ತರಮಾಲೆ, ಲಕ್ಷ್ಮಣ ಪಂಡಿತನ ವೈದ್ಯರಾಜವಲ್ಲಭಂ, ಶ್ರೀಧರ ದೇವನ ವೈದ್ಯಾಮೃತ, ನರಸಿಂಹಶಾಸ್ತ್ರಿಗಳ ವೈದ್ಯಸಾರ ಸಂಗ್ರಹ, ಜೈನ ಪಂಡಿತನ ವೈದ್ಯ ನಿಘಂಟು ಸಾರ. ಹೀಗೆ ಸಾಮಾನ್ಯ ಜ್ಞಾನದಿಂದ ಸ್ಪೆಷಲೈಸೇಷನ್ವರೆಗೆ ಎಲ್ಲ ರೀತಿಯ ಶಾಸ್ತ್ರ, ಕೋಶ, ವ್ಯಾಖ್ಯಾನ, ಅನ್ವಯಗಳ ಮಾಲೆಯೇ ಬೆಳೆಯಿತು. ಬದುಕಿನ ಪಾವಿತ್ರ್ಯ ಮತ್ತು ಆರೋಗ್ಯಗಳು ಸಿದ್ಧಿಸಿದ ಮೇಲೆ ಮೌಲ್ಯ ಪ್ರಜ್ಞೆಯನ್ನು ಬೆಳೆಸುವುದು ಸಂಸ್ಕೃತಿ ನಿರ್ಮಾಣಕ್ಕೆ ಅಗತ್ಯ ಕಾರ್ಯ. ಈ ದೃಷ್ಟಿಯಿಂದ ನಿರ್ಮಾಣವಾದದ್ದು ಮತ್ತೊಂದು ವಿಶ್ವಕೋಶ, ಪುರುಷಾರ್ಥ ಸುಧಾನಿಧಿ. ಬದುಕಿನ ಪುರುಷಾರ್ಥಗಳನ್ನು ವಿವರಿಸಿ ಅದನ್ನು ಸಾಧಿಸುವ ಅಗತ್ಯ ಅನಿವಾರ್ಯತೆಗಳನ್ನು ತಿಳಿಸುವ ಮಾರ್ಗದರ್ಶಕ ಗ್ರಂಥ. ಮನುಷ್ಯರಲ್ಲಿ ಭೇದವನ್ನೆಣಿಸದೆ ಸಕಲ ಜೀವರಾಶಿಗಳ ಕಲ್ಯಾಣವನ್ನು ಬಯಸುವ ಭಾರತೀಯ ತತ್ವದರ್ಶನ ಇಲ್ಲಿ ಕೆಲಸ ಮಾಡಿದೆ. ಸಮಷ್ಟಿಯ ಹಿತಕ್ಕಾಗಿ ದುಡಿಯುವ ವ್ಯಷ್ಟಿಯ ಶ್ರೇಷ್ಠತೆಯನ್ನು, ವ್ಯಕ್ತಿತ್ವ ನಿರ್ಮಾಣದ ಸಹಜ ಮಾರ್ಗಗಳನ್ನು ಹೇಳಿದ ಕೃತಿ ಇದು. ಸರಳವಾದ ಧಾಟಿಯಲ್ಲಿ ಕಥೆ, ಸಂವಾದ ರೂಪದಲ್ಲಿ ವ್ಯಾಸದರ್ಶನವನ್ನು ಲೋಕಕ್ಕೆ ಪರಿಚಯಿಸುವ ಅಪರೂಪದ ಕೃತಿ. ಇದೇ ವಿಷಯವನ್ನು ಇನ್ನೂ ಸರಳವಾಗಿ ತಿಳಿಸಲು ರಚನೆಗೊಂಡ ಕೃತಿ ಸುಭಾಷಿತ ಸುಧಾನಿಧಿ. ಪುರುಷಾರ್ಥಗಳ ಹೆಸರಿನ ಪರ್ವಗಳಲ್ಲಿ ವಿಂಗಡಿಸಿ ನೀಡಿದ್ದು ಇದರ ವಿಶೇಷತೆ. ಶಾಸ್ತ್ರಗಳ ಕಠಿಣ ಮಾರ್ಗದಲ್ಲಿ ಆಸಕ್ತಿ ಇಲ್ಲದವರಿಗೆ ಕಾವ್ಯ ಮಾರ್ಗದಲ್ಲಿ ತಿಳಿಸುವ ಸಾಯಣರ ಕೌಶಲಕ್ಕೆ ಸುಭಾಷಿತ ಸುಧಾನಿಧಿ ಮಾದರಿಯಾಗಿದೆ. ಬದುಕು ಒಂದು ಯಜ್ಞ ಎಂದು ಭಾವಿಸಿದ ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಸಂದರ್ಭದಲ್ಲಿ ಯಜ್ಞಮಯ ಜೀವನವನ್ನು ಪುನರುಜ್ಜೀವನಗೊಳಿಸಲು ಸಾಯಣರಿಂದಲೇ ನಿರ್ಮಿತವಾದ ಕೃತಿ ಯಜ್ಞತಂತ್ರ ಸುಧಾನಿಧಿ. ವೇದ ಆಧಾರಿತ ಬದುಕಿನ ವಿಕಾಸಕ್ಕೆ ಬೇಕಾದ ವಿಶ್ವಾತ್ಮಕ ದೃಷ್ಟಿಯನ್ನು ಬಲಗೊಳಿಸುವ, ನಂಬಿದ ಮೌಲ್ಯಗಳನ್ನು ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶಕವಾಗಿ ಬಂದ ಯಜ್ಞತಂತ್ರ ಸುಧಾನಿಧಿ ಎಂದೆಂದಿಗೂ ಮಾರ್ಗದರ್ಶಕವೇ ಆಗಿದೆ. ವೇದ ಸಂರಕ್ಷಣೆಯಂತೆಯೇ ಭಾಷಾ ಸಂರಕ್ಷಣೆಯೂ ಮುಖ್ಯವಾದದ್ದು. ಸಂಸ್ಕೃತದ ಸಂಗಡ ಭಾರತದ ಎಲ್ಲ ಭಾಷೆಗಳಲ್ಲೂ ಉತ್ಕೃಷ್ಟ ಸಾಹಿತ್ಯ ರಚನೆಯಾದಾಗ ಜನಪದರ ಬದುಕು ಸಾಂಸ್ಕೃತಿಕವಾಗಿ ಸಮೃದ್ಧವಾಗುತ್ತದೆ. ಮೊದಲು ಸಂಸ್ಕೃತ ಭಾಷೆಯ ಸ್ವರೂಪವನ್ನರಿತು ಮಾಡಿದ ಪ್ರಯತ್ನದ ಹೊತ್ತಿಗೆ ಮಾಧವೀಯ ಧಾತುವೃತ್ತಿ, ಸಂಸ್ಕೃತದ 2000ಕ್ಕೂ ಮಿಕ್ಕಿದ ಧಾತುಗಳನ್ನು ಸಮರ್ಪಕವಾಗಿ ಸಂಗ್ರಹಿಸಿ ಅವುಗಳ ಸಮಸ್ತ ರೂಪ ವಿಶೇಷತೆಗಳೊಂದಿಗೆ ವಿವರಿಸಿರುವುದು ಸಾಹಸದ ಕಾರ್ಯವೆಂದು ಪಂಡಿತರ ಅಭಿಪ್ರಾಯ. ಪಾಣಿನೀಯ ಧಾತುಪಾಠಕ್ಕೆ
ಅತ್ಯಂತ ವಿಸ್ತೃತ ವೃತ್ತಿಯನ್ನು ನೀಡಿರುವುದು ಈ ಗ್ರಂಥ ಎಂದು ಸಂಸ್ಕೃತದ ವೈಯಾಕರಣರು ಮನ್ನಿಸಿದ್ದಾರೆ. ಭೂ ಸತ್ತಾಯಂ ಎಂಬ ಒಂದು ಶಬ್ದಕ್ಕೆ 45 ಪುಟಗಳ ವಿವರವಿದೆ ಎಂದರೆ ಅದರ ಸಮಗ್ರತೆಯ ಅರಿವಾದೀತು. ಮಾಧವಾಚಾರ್ಯರ ಪ್ರೇರಣೆಯ ಮೇರೆಗೆ ಸಾಯಣರು ಕೈಗೊಂಡ ಮಹತ್ಕಾರ್ಯವಿದು. ಸಂಸ್ಕೃತದ ಸಂರಕ್ಷಣೆಯಲ್ಲಿ ಮಾಧವೀಯ ಧಾತುವೃತ್ತಿ ಎಂಬುದು ಇಂದಿಗೂ ಎಂದೆಂದಿಗೂ ಪ್ರಮಾಣ ಗ್ರಂಥ. ಜನಪದರ ಬದುಕಿನ ಅನುಕೂಲಗಳನ್ನು ಶಾಸ್ತ್ರ ಸಂಪತ್ತು ನೀಡಬಲ್ಲದು. ಅವರ ಬದುಕಿನ ಸಂತೋಷವನ್ನು ಹೆಚ್ಚಿಸುವುದು, ಸಂಕಷ್ಟದಲ್ಲಿ ಸಾಂತ್ವನ ನೀಡುವುದು ಕಾವ್ಯ ಸಾಹಿತ್ಯಗಳು, ನೃತ್ಯ, ನಾಟಕಗಳು. ಕಾವ್ಯ ಕೌಶಲಕ್ಕೆ ಬೇಕಾದ ಅಲಂಕಾರ ಸುಧಾನಿಧಿ ಇದೇ ಸಂದರ್ಭದಲ್ಲಿ ರಚನೆಯಾಯಿತು. ಮಾಧವಾಚಾರ್ಯರು ಸನ್ಯಾಸವನ್ನು ಸ್ವೀಕರಿಸಿ ವಿದ್ಯಾರಣ್ಯರಾದ ಮೇಲೆ ಅಧ್ಯಾತ್ಮ ಲೋಕದ ಗ್ರಂಥಗಳನ್ನು ರಚಿಸಿದರೆಂಬುದು ಗಮನೀಯ. ಮಾಧವಾಚಾರ್ಯರ ಮುಖ್ಯವಾದ ಕೃತಿಗಳನ್ನು ಗಮನಿಸುವುದಾದರೆ ಪರಾಶರ ಸ್ಮೃತಿಗೆ ಸಂಬಂಧಿಸಿದ ಪರಾಶರ ಮಾಧವೀಯ, ವೈದಿಕ ಕಾರ್ಯಕಲಾಪಗಳ ಕಾಲನಿರ್ಣಯಕ್ಕೆ ಸಂಬಂಧಿಸಿದ ಕಾಲಮಾಧವೀಯ, ಜೈಮಿನೀಯ ನ್ಯಾಯಮಾಲ, ವೈಯಾಸಕ ನ್ಯಾಯಮಾಲ, ಬೃಹದಾರಣ್ಯಕ ಭಾಷ್ಯವಾರ್ತಿಕ ಸಾರ, ಉಪನಿಷತ್ತುಗಳಿಗೆ ಸಂಬಂಧಿಸಿದ ಇನ್ನಷ್ಟು ಕೃತಿಗಳೆಂದರೆ ಅನುಭೂತಿ ಪ್ರಕಾಶ, ಐತರೇಯೋಪನಿಷತ್ ದೀಪಿಕಾ, ಸಿಂಹತಾಪನೀಯೋಪನಿಷತ್ ದೀಪಿಕಾ, ಅದ್ವೈತ ದರ್ಶನವನ್ನು ವಿಶ್ಲೇಷಿಸುವ ದೃಶ್ಯ ವಿವೇಕ, ಹೀಗೆ ಅನೇಕ ಗ್ರಂಥಗಳನ್ನು ರಚಿಸಿದರು. ವಿದ್ಯಾರಣ್ಯರು ಲೋಕಹಿತಕ್ಕಾಗಿ ಬೇಕಾದ ಎಲ್ಲ ರೀತಿಯ ಶಾಸ್ತ್ರ ಕಾವ್ಯಗಳನ್ನು ಬಳಸಲು ಅವಕಾಶ, ಆಶ್ರಯ ನೀಡಿದರು. ಅವರ ಕಿರಿಯ ಸೋದರರಾದ ಭೋಗನಾಥರು ಸಂಸ್ಕೃತದಲ್ಲಿ 6 ಕಾವ್ಯಗಳನ್ನು ರಚಿಸಿದರು. ಮಾಧವ ಸಾಯಣರ ಮಕ್ಕಳೂ ಕೂಡ ಅನೇಕ ಕೃತಿಗಳನ್ನು ಬರೆದರು. ಮಾಧವಾಚಾರ್ಯರ ಪುತ್ರ ಸೋಮೇಶ್ವರ ನ್ಯಾಯಸುಧೆಯನ್ನು ಬರೆದರೆ, ಸಾಯಣರ ಪುತ್ರ ಮಾಧವ ಭಟ್ಟನ ಏಕಾಕ್ಷರ ರತ್ನಮಾಲ, ಸ್ಮೃತಿರತ್ನ, ಸರ್ವದರ್ಶನ ಸಂಗ್ರಹ ಗ್ರಂಥಗಳು ಪ್ರಸಿದ್ಧವಾದವು. ಸರ್ವದರ್ಶನ ಸಂಗ್ರಹ ಬಹುಮಾನ್ಯತೆಯನ್ನು ಪಡೆದಿದೆ. ಆ ಕಾಲದಲ್ಲಿಯೇ ಬಂದ ಚನ್ನುಭಟ್ಟನ ತಾರ್ಕಿಕ ರಕ್ಷಾ ಪ್ರಕಾಶಿಕ ಟೀಕೆ, ಸೂತ ಸಂಹಿತೆಗೆ ಬರೆದ ತಾತ್ಪರ್ಯ ದೀಪಿಕೆ ಪ್ರಮುಖವಾದ ಕೃತಿಗಳು. ಮಾಧವ ಸಾಯಣರು ಸಂಗೀತ ಕೋವಿದರಾಗಿದ್ದರೆಂಬುದು ವಿಶೇಷ ಸಂಗತಿ. ಶಾಸ್ತ್ರದ ವಿಕಾಸದಲ್ಲಿ ಅವರಿಬ್ಬರೂ ವಹಿಸಿದ ಕಾಳಜಿ ದೊಡ್ಡದು. ಆ ಕಾಲದಲ್ಲಿ ಬಂದ ಸಂಗೀತ ಶಾಸ್ತ್ರ ಗ್ರಂಥಗಳು ಕರ್ನಾಟಕ ಸಂಗೀತಕ್ಕೆ ಬುನಾದಿಯನ್ನು ನಿರ್ಮಿಸಿದವು. ಕಲ್ಲಿನಾಥನ ಸಂಗೀತ ಕಲಾನಿಧಿ, ದೇವಣ ಭಟ್ಟನ ಸಂಗೀತ ಮುಕ್ತಾವಳಿ, ಲಕ್ಷ್ಮೀನಾರಾಯಣನ ಸಂಗೀತ ಸೂರ್ಯೋದಯ, ಗೋಪೇಂದ್ರ ತಿಪ್ಪ ಭೂಪಾಲನ ತಾಳದೀಪಿಕೆ ಮತ್ತು ತಾಳಬಂಧ, ಕಲ್ಲಿನಾಥನ ಮೊಮ್ಮಗ ರಾಮ ಅಮಾತ್ಯನ ಸ್ವರಮೇಳ ಕಲಾನಿಧಿ, ಅಚ್ಯುತರಾಯನ ತಾಳಕಲಾ ವಾರಿಧಿ ಮುಂತಾದ ಲಕ್ಷಣ ಗ್ರಂಥಗಳು ಮೂಡಿಬಂದಿವೆ. ಬುಕ್ಕರಾಯನ ಸೊಸೆ ಇಮ್ಮಡಿ ಕಂಪಣರಾಯನ ಹೆಂಡತಿ ಗಂಗಾದೇವಿಯು ಬರೆದ ಮಧುರಾ ವಿಜಯಂ ಅರ್ಥಾತ್ ವೀರ ಕಂಪರಾಯ ಚರಿತ ಉತ್ತಮ ಶೈಲಿಯ ಐತಿಹಾಸಿಕ ಕಾವ್ಯ. ಮಧುರೆಯನ್ನು ಮುಸಲ್ಮಾನರಿಂದ ಮುಕ್ತಗೊಳಿಸಿದ ಕಂಪಣರಾಯನ ದಿಗ್ವಿಜಯವನ್ನು ವರ್ಣಿಸುವ ಮಧುರಾ ವಿಜಯಂ ಸಮಗ್ರ ಭಾರತದಲ್ಲಿಯೇ ಮಾನ್ಯತೆ ಪಡೆದ ಕಾವ್ಯ ಎಂದು ಕವಯಿತ್ರಿಗೆ ಕೀರ್ತಿ ತಂದಿದೆ. ಅರುಣಗಿರಿನಾಥ ಡಿಂಡಿಮ ಭಟ್ಟನ ಸೊಸೆ ಅಭಿರಾಮ ಕಾಮಾಕ್ಷಿಯ ಅಭಿನವ ರಾಮಾಭ್ಯುದಯ ಕಾವ್ಯವೂ ಉಲ್ಲೇಖಾರ್ಹ. ಅಹೋಬಲ ಸೂರ್ಯ ವಿರೂಪಾಕ್ಷ ವಸಂತೋತ್ಸವ ಚಂಪು ಆ ಕಾಲದ ಮತ್ತೊಂದು ವಿಶಿಷ್ಟ ಕೃತಿ. ಈತ ಶ್ರೀವೈಷ್ಣವ. ಈತನದೇ ಯತಿರಾಜ ವಿಜಯ ಚಂಪು ರಾಮಾನುಜರ ಬದುಕನ್ನು ಚಿತ್ರಿಸಿದ ಕಾವ್ಯ. ವಿದ್ಯಾಮಾಧವನ ವಿದ್ಯಾಮಾಧವೀಯ ಜ್ಯೋತಿರ್ವಿಜ್ಞಾನದ ಕೃತಿ. ಈತನು ಭಾರವ್ಯ ಕಿರಾತಾರ್ಜುನೀಯ ಮಹಾಕಾವ್ಯಕ್ಕೆ ಟೀಕೆಯನ್ನು ಬರೆದಿದ್ದಾನೆ. ಸ್ಮೃತಿ ಕೌಸ್ತುಭ ಎಂಬ ಧರ್ಮಶಾಸ್ತ್ರ ಗ್ರಂಥ ಬರೆದಿದ್ದಾನೆ. ಇಮ್ಮಡಿ ಹರಿಹರನ ದಂಡನಾಯಕ, ಇರುಗಪ್ಪನ ನಾನಾರ್ಥರತ್ನಮಾಲೆಯೇ ಮೌಲಿಕವಾದ ನಿಘಂಟು, ಭಾಸ್ಕರ ಕವಿಯ ಉನ್ಮತ್ತ ರಾಘವ ರಾಮಾಯಣವನ್ನು ಆಧರಿಸಿದ ಒಂದು ರೂಪಕ, ವಿದ್ಯಾರಣ್ಯರ ಶಿಷ್ಯನೇ ಆದ ವಾಮನ ಭಟ್ಟನು ವಿದ್ವತ್ ಕವಿ, ರಘುನಾಥ ಚರಿತ ಮಹಾಕಾವ್ಯ, ಹಂಸ ಸಂದೇಶ, ವೇಮಭೂಪಾಲನ ಚರಿತೆ, ನಲಾಭ್ಯುದಯ ಕಾವ್ಯ, ಕನಕಲೇಖಾ ಕಲ್ಯಾಣ, ಪಾರ್ವತೀ ಪರಿಣಯ ಮತ್ತು ಬಾಣಾಸುರ ವಿಜಯಗಳೆಂಬ ನಾಟಕಗಳನ್ನು ಬರೆದಿದ್ದಾನೆ. ಶಬ್ದಚಂದ್ರಿಕೆ, ಶಬ್ದರತ್ನಾಕರಗಳೆಂಬ ಕೋಶಗಳನ್ನೂ ರಚಿಸಿದ್ದಾನೆ. ಇಮ್ಮಡಿ ದೇವರಾಯನ ಮಹಾನಾಟಕ ಸುಧಾನಿಧಿ, ಮಾಧವನ ನರಕಾಸುರ ವಿಜಯ, ಚಂದ್ರಕವಿಯ ವಿರೂಪಾಕ್ಷ ಸ್ಥಾನಕಾವ್ಯ, ನರಸಿಂಹನ ಕಾದಂಬರಿ ಕಲ್ಯಾಣ ನಾಟಕ, ಶ್ರವಣಾದ್ರಿನಾಥನ ರಾಮಾಭ್ಯುದಯ, ಹೀಗೆ ಸಂಸ್ಕೃತ ಸಾಹಿತ್ಯದ ಸಮುದ್ರವೇ ತೆರೆದುಕೊಳ್ಳುತ್ತದೆ. ಲೋಲಿಂಬರಾಜನೆಂಬ ಕವಿಯ
ಹರಿವಿಲಾಸವು ಕೃಷ್ಣ ಕಥೆಯನ್ನು ಕಟ್ಟಿಕೊಡುವ ವಿಶಿಷ್ಟ ಕೃತಿ. ವಿದ್ಯಾರಣ್ಯರ ಸಾಕ್ಷಾತ್ ಶಿಷ್ಯರಾದ ಚೌಂಡಪಾರ್ಯನ ಪ್ರಯೋಗರತ್ನಮಾಲೆ ಆಪಸ್ತಂಭ ಸೂತ್ರಾನುಸಾರಿಯಾದ ಗ್ರಂಥ. ದೇವಣ ಭಟ್ಟನ ಸ್ಮೃತಿಚಂದ್ರಿಕಾ ವಿಶ್ವಕೋಶ ಸದೃಶವಾದ ಧರ್ಮಶಾಸ್ತ್ರ ಗ್ರಂಥ. ನರಸಿಂಹನ ಪ್ರಯೋಗ ಪಾರಿಜಾತ, ಮುರಾರಿ ಭಟ್ಟನ ತರ್ಕಪ್ರಕಾಶ, ಗೋಪೇಂದ್ರ ತಿಪ್ಪಭೂಪಾಲ್ನ ಕಾಮಧೇನು ವ್ಯಾಖ್ಯಾನ ಗಮನಾರ್ಹ ಕೃತಿಗಳು. ಕೃಷ್ಣದೇವರಾಯನು ಸ್ವತಃ ಪಂಡಿತನಾಗಿದ್ದ. ತೆಲುಗು ಭಾಷೆಯಲ್ಲಿ ರಾಜಧರ್ಮಕ್ಕೆ ಸಂಬಂಧಿಸಿದ ಆಮುಕ್ತಮಾಲ್ಯದ ಕಾವ್ಯ ಬರೆದಿದ್ದಾನೆ. ಜಾಂಬವತಿ ಕಲ್ಯಾಣ ನಾಟಕವನ್ನೂ ರಚಿಸಿದ್ದಾನೆ. ತಿರುಮಲಾಂಬೆಯ ವರದಾಂಬಿಕಾ ಪ್ರಣಯವು ಉಲ್ಲೇಖಿಸಬೇಕಾದ ಕೃತಿ. ಆ ಕಾಲದಲ್ಲಿ ದ್ವೈತ ಮತ ಪ್ರತಿಪಾದಕರಾದ ಜಯತೀರ್ಥರು ಹಾಗೂ ವಿಶಿಷ್ಟಾದ್ವೈತ ಪ್ರತಿಪಾದಕರಾದ ವೇದಾಂತ ದೇಶಿಕರಿಂದ ವಾದಾವಳಿ, ಶತದೂಷಣಿಗಳಂತಹ ಕೃತಿಗಳು ಬಂದಿವೆ. ವೇದಾಂತ ದೇಶಿಕರು ಕವಿತಾರ್ಕಿಕ ಕೇಸರಿ ಎನಿಸಿಕೊಂಡವರು. 100 ಕೃತಿಗಳನ್ನು ರಚಿಸಿದ್ದಾರೆ. ಜಯತೀರ್ಥರು ಮಧ್ವಾಚಾರ್ಯರ ಕೃತಿಗಳಿಗೆ ವ್ಯಾಖ್ಯಾನವನ್ನು ಬರೆದು ಟೀಕಾಚಾರ್ಯರಿಂದೇ ಪ್ರಸಿದ್ಧರಾಗಿದ್ದಾರೆ. ಹೀಗೆ ಎಲ್ಲ ಮೃತ ಪ್ರತಿಪಾದಕರ ಸಾಹಿತ್ಯಕ್ಕೂ ವಿಜಯನಗರದ ಆಡಳಿತ ಆಶ್ರಯವನ್ನಿತ್ತಿತ್ತು. ಸಂಸ್ಕೃತದಂತೆ ಕನ್ನಡ, ತೆಲುಗು, ತಮಿಳು ಭಾಷಾ ಸಾಹಿತ್ಯಗಳೂ ಬೆಳೆದವು. ಆಗ ಹಳಗನ್ನಡದಿಂದ ನಡುಗನ್ನಡಕ್ಕೆ ದಾಟುತ್ತಿದ್ದ ಕಾಲ. ಆಸ್ಥಾನ ರಂಜನೆಯನ್ನೂ ಮೀರಿ ಜನರಂಜನೆಯ ಕಾವ್ಯಗಳು, ಕಥೆ, ಪುರಾಣಗಳು ಉದಿಸಿದ ಕಾಲ. ಇದೇ ಕಾಲದಲ್ಲಿ ಜೈನಮತ ಸಂಬಂಧವಾದ ವಿಪುಲ ಸಾಹಿತ್ಯಗಳು ರಚನೆಯಾದವು. ರತ್ನಾಕರ ವರ್ಣಿಯ ಭರತೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರ ಈಶ್ವರ ಶತಕ, ಅಪರಾಜಿತೇಶ್ವರ ಶತಕ, ಆಯತವರ್ಮನ ರತ್ನಕರಂಡಕ ಚಂಪೂಕಾವ್ಯ, ಮಧುರ ಕವಿ ಹಾಗೂ ಬಾಹುಬಲಿ ಪಂಡಿತರ ಧರ್ಮನಾಥ ಪುರಾಣ, ಭಾಸ್ಕರನ ಜೀವಂಧರ ಚರಿತೆ, ನಾಗರಾಜನ ಪುಣ್ಯಾಶ್ರವ, ವೃತ್ತವಿಲಾಸನ ಧರ್ಮಪರೀಕ್ಷೆ, ಮಧುರನ ಗೊಮ್ಮಟ ಸ್ತುತಿ ಗೊಮ್ಮಟಸಾರ, ಚಂದ್ರಕೀರ್ತಿಯ ಪರಮಾಗಮಸಾರ, ಹೀಗೆ ಬಹಳ ಕೃತಿಗಳು, ವಿಮರ್ಶೆಗಳು ಬಂದವು. ಗೇರುಸೊಪ್ಪೆಯ ವಾದಿವಿದ್ಯಾನಂದನ ಕಾವ್ಯಸಾರ, ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣಗಳು ರಚನೆಯಾದವು. ಶೈವ ವೀರಶೈವ ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂತು. ಭೀಮಕವಿಯ ಬಸವ ಪುರಾಣ, ಇದು ಪಾಲ್ಕುರಿಕೆ ಸೋಮನಾಥನ ತೆಲುಗಿನ ಬಸವ ಪುರಾಣಮು ಕಾವ್ಯದ ಅನುವಾದ. ಪದ್ಮನಾಂಕನ ಪದ್ಮಪುರಾಣ, ಚಾಮರಸನ ಪ್ರಭುಲಿಂಗಲೀಲೆ, ಬೊಮ್ಮರಸನ ಸೌಂದರ್ಯ ಪುರಾಣ, ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ, ಗುಬ್ಬಿ ಮಲ್ಲನಾರ್ಯನ ಭಾವಚಿಂತಾರತ್ನ, ತೋಂಟದ ಸಿದ್ಧಲಿಂಗಯತಿ, ಚಿಕ್ಕಣಾರ್ಯ, ಗುಮ್ಮಲಪುರದ ಸಿದ್ಧಲಿಂಗ ಮುಂತಾದವರ ವಚನಗಳು, ಚನ್ನಬಸವ ಪುರಾಣ, ಸಿಂಗಿರಾಜ ಪುರಾಣ, ಶಿವಯೋಗ ಪ್ರದೀಪಿಕಾ, ವಿವೇಕ ಚಿಂತಾಮಣಿ, ಇವೆಲ್ಲಕ್ಕಿಂತ ಮುಖ್ಯವಾಗಿ ವಚನಗಳನ್ನು ಮುಖಾಮುಖಿಯಾಗಿಸುವ ಶೂನ್ಯ ಸಂಪಾದನೆಯ ಆವಿರ್ಭಾವವಾಯಿತು. ವೀರಶೈವಕ್ಕೆ ಸಂಬಂಧಿಸಿದಂತೆ ಸಂಸ್ಕೃತ, ಕನ್ನಡಗಳಲ್ಲಿ ಅನೇಕ ಪ್ರೌಢ ಟೀಕೆ, ಟಿಪ್ಪಣಿ, ವ್ಯಾಖ್ಯಾನಗಳು ಬರೆಯಲ್ಪಟ್ಟವು. ಪೌರುಷದ ಬದುಕನ್ನು ಕನ್ನಡದಲ್ಲಿ ಕಟ್ಟಿಕೊಡುವ ಭಾರತೀಯ ದರ್ಶನಗಳಿಗೆ ಕಾವ್ಯದ ಕನ್ನಡಿಯನ್ನು ಹಿಡಿಯುವ ಕಾರ್ಯ ಆ ಕಾಲದಲ್ಲಾಯಿತು. ಆ ಪೂರ್ವದಲ್ಲಿ ಮಹಾಭಾರತ, ರಾಮಾಯಣಗಳನ್ನು ಬರೆದಿದ್ದರೂ ಆಶ್ರಯ ನೀಡಿದ ಅರಸರ ನೆರಳು ಆ ಕೃತಿಗಳ ಮೇಲಿತ್ತು. ಸ್ವತಂತ್ರವಾಗಿ ವ್ಯಾಸ, ವಾಲ್ಮೀಕಿಗಳ ದರ್ಶನವನ್ನು ಕನ್ನಡಕ್ಕೆ ನೀಡಿದ ಕಾಲ ಅದು. ಆರಂಭದಲ್ಲೇ ಹೇಳಿದ ಹಾಗೆ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ, ನರಹರಿ ಕವಿಯ ತೊರವೆ ರಾಮಾಯಣ ಕನ್ನಡವನ್ನು ಬೆಳಗಿದವು. ಲಕ್ಷ್ಮೀಶನ ಜೈಮಿನಿ ಭಾರತ, ನಿತ್ಯಾತ್ಮ ಶುಕಯೋಗಿಯ ಭಾಗವತ ಕನ್ನಡವನ್ನು ಶ್ರೀಮಂತಗೊಳಿಸಿದವು. ಕೃಷ್ಣದೇವರಾಯನ ಗುರುಗಳಾಗಿದ್ದ ವ್ಯಾಸರಾಯರು ಅವರು ಉದ್ದಾಮ ಪಂಡಿತರು. ಸಂಸ್ಕೃತ, ಕನ್ನಡಗಳಲ್ಲಿ ಕೃಷ್ಣನನ್ನು ಕೀರ್ತಿಸಿದವರು. ಅವರ ಶಿಷ್ಯರಾದ ಪುರಂದರದಾಸರು, ಕನಕದಾಸರು ತಮ್ಮ ಹಾಡುಗಳಿಂದ ಕನ್ನಡದ ಮನೆಮಾತಾದವರು. ವ್ಯಾಸಕೂಟ, ದಾಸಕೂಟಗಳಿಂದ ಕನ್ನಡದಲ್ಲಿ ಹಾಡಿನ ಹಡಗೇ ತೇಲಿತು. ಭಕ್ತಿ, ಮುಕ್ತಿಯ ಕುರಿತು ದೇಶ ಭಾಷೆಗಳಲ್ಲಿ ಬರೆಯಬಹುದು ಎಂಬುದನ್ನು ತೋರಿಸಿದಂತಹ ಶರಣರ ನಡೆಯಲ್ಲಿ ಮುಂದುವರಿದ ದಾಸ ಸಾಹಿತ್ಯ ಕನ್ನಡದ ಗೇಯ ಗೀತೆಗಳ ಭಂಡಾರವನ್ನೇ ತೆರೆಯಿತು. ವಾದಿರಾಜರು, ವಿಜಯೇಂದ್ರರು ಅನೇಕ ಕೃತಿಗಳನ್ನು ಬರೆದರು. ಕನ್ನಡದ ಕಂಪನ್ನು ಹೆಚ್ಚಿಸಿದರು, ಅದರ ಮೌಲ್ಯವನ್ನೂ ಹೆಚ್ಚಿಸಿದರು. ವಿದ್ಯಾರಣ್ಯರು ಸಂಗೀತದ ಮೂಲ ಶಾಸ್ತ್ರ ಸಂಪತ್ತನ್ನು ತೋರಿಸಿದರೆ, ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಎನ್ನಿಸಿಕೊಂಡರು. ಬೇಡುವ ದಾಸಯ್ಯನಾಗಿ ಲೋಕ ಶಿಕ್ಷಕರಾದರು. ಕನಕದಾಸರು ಕೀರ್ತನೆಗಳ ಸಂಗಡ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತೆ,
ರಾಮಧಾನ್ಯ ಚರಿತೆಗಳ ಮೂಲಕ ಕನ್ನಡಕ್ಕೆ ಕಾವ್ಯದ ಆರತಿಯನ್ನು ಎತ್ತಿದರು. ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಎಂದು ಪುರಂದರದಾಸರು ಹಾಡಿದ್ದಾರೆ. ಭಾರತದ ಅತ್ಯುತ್ತಮ ರಾಜಸತ್ತೆ ಎನ್ನಿಸಿಕೊಂಡ ವಿಜಯನಗರದ ಆಡಳಿತವನ್ನು ಟೀಕಿಸುವ ಅವಕಾಶವನ್ನೂ ಕೊಟ್ಟಿದ್ದರು ಎಂದರೆ ಅಂದಿನ ಪ್ರಭುತ್ವದ ಮಾನಸಿಕತೆ ಅದೆಷ್ಟು ಉದಾರವಾದದಾಗಿತ್ತು ಎಂದು ತಿಳಿಯಬಹುದು. ಮತ್ತು ಅಧ್ಯಾತ್ಮದ ಬೆನ್ನು ಬಿದ್ದವರು ಅರಸನಿಗೂ ಬುದ್ಧಿ ಹೇಳಬಲ್ಲ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿದ್ದರು ಎನ್ನುವುದನ್ನು ಗಮನಿಸಬೇಕು. ವಿರಕ್ತಿ ಎಂದರೆ ಇಹದ ಬದುಕನ್ನು ಅಲ್ಲಗಳೆಯುವುದಲ್ಲ. ಲೋಕೋತ್ತರ ಜ್ಞಾನವನ್ನು ಸಂಪಾದಿಸಿದವರು ಲೋಕಕ್ಷೇಮದ ಚಿಂತನೆ ಮಾಡುತ್ತಾ ಜನರ ಮಧ್ಯದಲ್ಲಿಯೇ ಇದ್ದು ಲೋಕಶಿಕ್ಷಕರಾಗಿದ್ದರು ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಇವೆಲ್ಲ ವೇದವಾಂಗ್ಮಯ, ಕಾವ್ಯ, ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದ ಕೃತಿಗಳು. ಬದುಕಿನ ಅನುಕೂಲಗಳನ್ನು ಸೃಷ್ಟಿಸಿದ, ನಾಗರಿಕತೆಯ ಬೆಳವಣಿಗೆಗೆ ಸಹಾಯ ಮಾಡಿದ ವಿಜ್ಞಾನ, ತಂತ್ರಜ್ಞಾನದ ಸಾಹಿತ್ಯವೂ ವಿಜಯನಗರ ಕಾಲದಲ್ಲಿ ಬೆಳೆಯಿತು. ಹಾಗೆಯೇ ವಿಜಯನಗರ ಕಾಲದ ಕೃಷಿಯು ಉತ್ತಮವಾದದಾಗಿತ್ತು. ಈಗ ಪಡೆಯುತ್ತಿರುವುದಕ್ಕಿಂತ ಹೆಚ್ಚಿನ ಬೆಳೆ ಪಡೆಯುತ್ತಿದ್ದರು ಎನ್ನಲಾಗುತ್ತದೆ. ಮಳೆ ನೀರನ್ನು ಕೆರೆಗಳ ಮುಖಾಂತರ ನಿರ್ವಹಿಸುವ ತಂತ್ರವಿತ್ತು. ಸಿಂಗೆಯ ಭಟ್ಟನು ಜಲಸೂತ್ರವನ್ನು ಬಲ್ಲವನಾಗಿದ್ದನು. ಹೆನ್ನೆ ನದಿಯನ್ನು ಪೆನಗೊಂಡಕ್ಕೆ ತಂದವನು ಎಂಬ ಉಲ್ಲೇಖವಿದೆ. ಆತ ರಸವೈದ್ಯವನ್ನೂ ತಿಳಿದಿದ್ದನಂತೆ. ಇವೆಲ್ಲದರ ಸಂಗಡ ಜನಜನಿತವಾದ ಕಲಾ ಪ್ರಕಾರಗಳು ಬೆಳೆದು ಬಂದವು ಎಂದು ತಿಳಿಸುತ್ತಾರೆ ಇತಿಹಾಸಜ್ಞರು. ಬಯಲಾಟ, ಪಗರಣಗಳು ನಡೆಯುತ್ತಿದ್ದವು. ಯಕ್ಷಗಾನ, ಕೂಚಿಪುಡಿ, ಭಾಗವತ ಮೇಳ, ಗೌಂಡಲಿಕ, ಪೇರಿಣಿ, ತೆರಕ್ಕೂತು ಮುಂತಾದ ಜನಪದ ರಂಗಪ್ರಕಾರಗಳು ಬೆಳೆದವು. ಕನ್ನಡ, ತೆಲುಗು, ತಮಿಳು, ತುಳು ಭಾಷೆಗಳಲ್ಲೂ ಬೆಳೆದು ಬಂದವು ಎಂದರೆ ಆ ಕಾಲದಲ್ಲಿ ಆ ಎಲ್ಲ ರಂಗಪ್ರಕಾರಗಳಿಗೆ ಬೇಕಾದ ಸಾಹಿತ್ಯಗಳು ನಿರ್ಮಾಣವಾಗಿವೆ ಎಂದು ಊಹಿಸುವುದು ಸತಾರ್ಕಿಕವಾಗಿದೆ. ವಿಜಯನಗರ ಕಾಲದ ಸಾಹಿತ್ಯ ಎಂದಾಗ ಬರೆಹದಲ್ಲಿ ಇರುವುದನ್ನು ನಾವು ಗಮನಿಸುತ್ತೇವೆ. ಇದರ ಸಂಗಡ ಆ ಕಾಲದ ನಾಟ್ಯ, ನಿಲುವು, ಆಭರಣ, ವಸ್ತ್ರ, ನಿತ್ಯ ಬದುಕಿನ ಸಂದರ್ಭಗಳನ್ನು ಕೆತ್ತಿಟ್ಟ ಶಿಲ್ಪಗಳು ಸಾಮಾನ್ಯ ಜನರಿಗೂ ತೆರೆದಿಟ್ಟ ಪುಸ್ತಕಗಳೇ ಆಗಿವೆ. ನೀರಾವರಿಯ ಕುರುಹುಗಳಾಗಿ ಉಳಿದುಕೊಂಡಿರುವ ನಾಲೆಗಳ ತುಣುಕುಗಳು ಸಮೃದ್ಧಿಯ ಸಂಕೇತಗಳಾಗಿ ಕಣ್ಣು ಕಟ್ಟುತ್ತವೆ. 14ನೇ ಶತಮಾನದಿಂದ 16ನೇ ಶತಮಾನದವರೆಗೆ ವೈಭವದಿಂದ ಆಳಿದ ಅರಸೊತ್ತಿಗೆಯ ಕುರುಹುಗಳೆಲ್ಲ ಇಂದು ಕಳೆಗುಂದಿವೆ. ಮತ್ತೆ ನಡೆದ ಯವನರ ದಾಳಿಯಲ್ಲಿ ಭಗ್ನಗೊಂಡಿವೆ. ಆದರೆ ಅಂದು ನಿರ್ಮಾಣವಾದ ಸಾಹಿತ್ಯದ ಬಹುಪಾಲು ನಮಗೆ ಉಳಿದಿದೆ. ಮುಕ್ಕಾಗದೆ ಸುಕ್ಕಾಗದೆ ಉಳಿದಿದೆ. ಭಾರತದ ಪುನರುತ್ಥಾನದ ಹೊಸ ಅಲೆ ಆರಂಭವಾದ ಈ ಸಂದರ್ಭದಲ್ಲಿ ನಾವಿದ್ದೇವೆ. ಸಮೃದ್ಧವಾದ, ಪೌರುಷಯುಕ್ತವಾದ ಭಾರತ ನಿರ್ಮಾಣಕ್ಕೆ ಪ್ರಯತ್ನಿಸಿ ಯಶಸ್ವಿಯಾಗಿದ್ದ ವಿಜಯನಗರದ ಅರಸರ ಆಡಳಿತ ಕ್ಷಮತೆ, ಮಾಧವ ಸಾಯಣರ ಸನಾತನ ಶ್ರದ್ಧೆ ಮತ್ತು ವೈದುಷ್ಯಗಳು ನಮ್ಮ ಮುಂದಿವೆ. ಇತಿಹಾಸದಿಂದ ಪಾಠ ಕಲಿಯಬೇಕು ಎನ್ನುವುದು ಎಲ್ಲರ ಮಾತು. ಯಾವ ದಾಳಿಯ ನಂತರ ತತ್ತರಿಸಿದ ಭಾರತವನ್ನು ತಿರುಗಿ ವಿಜಯನಗರ ಸಾಮ್ರಾಜ್ಯವಾಗಿ ಕಟ್ಟುವ ಸಂಕಲ್ಪ ಮಾಡಿದರು ಮತ್ತು ಯಾರ ದಾಳಿಯಿಂದಾಗಿ ಅದೇ ಸಾಮ್ರಾಜ್ಯ ನಾಶವಾಯಿತು ಎಂಬುದನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಮುಂದಡಿ ಇಡಬೇಕಾದ ಸಂದರ್ಭ ಇದು. ಇಲ್ಲಿಯವರೆಗೆ ನಾನು ನೀಡಿರುವುದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ರಚಿತವಾದ ಸಾಹಿತ್ಯದ ಪರಿವಿಡಿಯನ್ನು ಮಾತ್ರ. ಇದು ಪೂರ್ಣ ಪ್ರಮಾಣದ್ದು ಎನ್ನಲಾಗದು. ಅದರ ನಿಜವಾದ ಅಧ್ಯಯನ ನನಗೂ ಅಸಾಧ್ಯ. ಹಂಪಿಯಲ್ಲಿ ಕನ್ನಡಕ್ಕಾಗಿಯೇ ಇರುವ ವಿಶ್ವವಿದ್ಯಾಲಯದಲ್ಲಿ ಈ ಕುರಿತ ವಿವರಗಳು, ಅಧ್ಯಯನಕ್ಕೆ ಅವಕಾಶಗಳು ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸಂಸ್ಕೃತ, ಕನ್ನಡಗಳ ಸಂಗಡ ತೆಲುಗು, ತಮಿಳುಗಳು ಸಶಕ್ತವಾಗಿ ಬೆಳೆದು ಬಂದಿವೆ. ಆ ಕಾಲದಲ್ಲಿ ಆ ಜ್ಞಾನ ಪರ್ವತವನ್ನು ದೂರದಿಂದ ನೋಡಿದ ತೃಪ್ತಿಯಷ್ಟೇ ನನಗಿದೆ. ಆಸಕ್ತರು, ಉತ್ಸಾಹಿಗಳು ಆ ಪರ್ವತವನ್ನು ಆರೋಹಣ ಮಾಡುವುದಾದರೆ ಅದಕ್ಕೆ ಮುಕ್ತ ಅವಕಾಶವಿದೆ. ಈ ವಿಷಯದಲ್ಲಿ ಸ್ಪರ್ಧೆಯೇ ಇಲ್ಲ ಎನ್ನುವುದನ್ನು ತಿಳಿಸುತ್ತಾ ವಿರಮಿಸುತ್ತೇನೆ.